See, next one, interview process. So yesterday class, we are discussing about the types of interview and how to they conducting interviews. So next one thing is the interviewing process. Andre interview ನಾವು ಹೇಗೆ ನಾವು ಮಾಡಬೇಕು. Before started a interview, so what are the steps we are involved? ಅಂದ್ರೆ ಒಂದು ನಾವು ಈಗ ಒಂದು ಇಂಟರ್ವ್ಯೂ ಮಾಡ್ಬೇಕಂದ್ರೆ ಸುಮ್ಮನೆ ನಾವು ಯಾರನ್ನ ಹೆಂಗ್ ಬೇಕಂಗ್ ಮಾಡೋದಿಲ್ಲಪ್ಪ. So interview ಮಾಡ್ಬೇಕಾದ್ರೆ we are followed the some steps. That is the process. How do they follow the process? Note the first one is preparation. What do you mean by preparation of interview? As a researcher, so they selected the few questions. Andre a researcher on the topic is a study on financial performance analysis. ಅಥವಾ a study on consumer awareness. ಈ consumer awareness ಬಗ್ಗೆ ನಾನು ಸ್ಟಡಿ ಮಾಡಬೇಕಾದ್ರೆ ಈ consumer awareness ನಾನು ತಿಳ್ಕೋಬೇಕಾದ್ರೆ from the respondents we are framed the several questions. So that is called ಏನ್ ಹೇಳ್ತೀವಿ ನಾವು ಪ್ರಿಪರೇಷನ್ಸ್. ಈಗ ನೀವು ಹೇಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದಪ್ಪ ಅಂದ್ರೆ ಇಸ್ ವೆರಿ ವೆರಿ ಗುಡ್. ಒನ್ ಆಫ್ ದ ಎಕ್ಸಾಂಪಲ್ ಏನಂದ್ರೆ ಪ್ರಿಪರೇಷನ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಅದು ಕನ್ಸ್ಯೂಮರ್ ಅವೇರ್ನೆಸ್. ಸೊ ಈ ಕನ್ಸ್ಯೂಮರ್ ಅವೇರ್ನೆಸ್ ರಿಲೇಟೆಡ್ ಆಗಿ ನೀವೇನ್ ಮಾಡಬೇಕು, ಯು ಸೆಟ್ ದ ಕ್ವಶನ್ಸ್. ಸೊ ಫಸ್ಟ್ ಹೌ ಟು ಸೆಟ್ ದ ಕ್ವಶನ್ಸ್. ಸೊ ಹೌ ಟು ಆಸ್ಕ್ ದ ಕ್ವಶನ್. ಹೇಗೆ ಕ್ವಶನ್ಸ್ಗಳನ್ನ ಕೇಳೋದವ್ರಿಗೆ ಸುಮ್ಮನೆ, ಯಾಕಂದ್ರೆ ರಿಸರ್ಚ್ ಇಸ್ ಎ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದೀವಿ. ಆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಹೌ ಟು ಬಿ ಕಂಡಕ್ಟೆಡ್. ಸೊ ಯಾಕಂದ್ರೆ ಕನ್ಸ್ಯೂಮರ್ ಅವೇರ್ನೆಸ್ ಅನ್ನೋ ಒಂದು ಟಾಪಿಕ್ ನೀವು ತಗೊಂಡಿದ್ಯಾ ಅಂತಂದ್ರೆ ಈ ಕನ್ಸ್ಯೂಮರ್ ಅವೇರ್ನೆಸ್, ಸೊ ನಿನಗೆ ಕೇಳುವಂತ ರೆಸ್ಪಾಂಡೆಂಟ್ಸ್, ಐ ಟೇಕ್ ಇಟ್ ಆಸ್ ಎನ್ ರೆಸ್ಪಾಂಡೆಂಟ್ಸ್ ಆಫ್ 50. ಆ 50 ರೆಸ್ಪಾಂಡೆಂಟ್ಸ್ ಗೂ ಏನ್ ಮಾಡ್ಬೇಕಾಗುತ್ತೆ, ಯು ಆರ್ ಆಸ್ಕಿಂಗ್ ದ ಸೇಮ್ ಕ್ವಶನ್ಸ್. ಈಗೇನಾಗುತ್ತೆ, ನಾನು ಐ ಆಮ್ ನಾಟ್ ರೈಟಿಂಗ್ ಎನಿ ಕೈಂಡ್ ಆಫ್ ಎನ್ ಕ್ವಶನ್ಸ್. ನನಗೆ ಕ್ವಶನ್ಸ್ ಗಳನ್ನ ಬರ್ಕೋ ಬಂದಿಲ್ಲ ಅಂತಂದ್ರೆ ಕೇಳೋ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ನೀವು ಕ್ವಶನ್ಸ್ ಗಳನ್ನ ಒಬ್ರು ಕೇಳ್ದಂಗೆ ಇನ್ನೊಬ್ರು ಕೇಳಕ್ ಆಗಲ್ಲ. ಹಾಗಾಗಿ ವಿ ಗಿವ್ ದ ಈಕ್ವಲ್ ಚಾನ್ಸ್ ಆಫ್ ಎವ್ರಿ ಒನ್. ಅಂದ್ರೆ ನಾವು ಕೇಳೋ ಕ್ವಶನ್ಸ್ ಏನಾಗಿರ್ಬೇಕು, ಎಲ್ಲರಿಗೂ ಕೂಡ ಈಕ್ವಲ್ ಆಗಿರ್ಬೇಕು. ಸೊ ಆ ಈಕ್ವಲ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಆಸ್ ಎ ರಿಸರ್ಚರ್ ದ ಬಿಫೋರ್ ಸ್ಟಾರ್ಟೆಡ್ ದ ಇಂಟರ್ವ್ಯೂ ಪ್ರೋಸೆಸ್ ದೇ ಹ್ಯಾವ್ ಟು ಪ್ರಿಪೇರ್ ಫ್ರಮ್ ದ ಕ್ವಶನ್ಸ್. ಸೊ ಕ್ವಶನ್ಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ನಿಮ್ಗೆ ನೀವೇ ಏನ್ ಮಾಡ್ಬೇಕಾಗುತ್ತೆ, ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಕನ್ಸ್ಯೂಮ್ ಡಿಜೆ ನೀನು ತಗೋ. Next, continue. Next, continue. After the preparation of the interview questions, the next step is introduction. What is the introduction? As a respondent, so ನಾವು ಒಂದು ಕ್ವಶನ್ಸ್ ಗಳನ್ನ ಅವ್ರಿಗೆ ಕೇಳಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, as a researcher they asking some questions regarding from the introduction. For example, so their age, gender, education, experience. So these are the few things are very important from the your research. ಅಂದ್ರೆ ನೀವೇನ್ ಮಾಡ್ತಾ ಇದೀಯ, as a consumer ಅವೇರ್ನೆಸ್ ನ ಸ್ಟಡಿ ಮಾಡ್ತಾ ಇದ್ದೀರಾ. ಆನ್ ದಟ್ ಟೈಮ್ ಯು ಹ್ಯಾವ್ ಪ್ರಿಪರೇಷನ್ಸ್. ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಏನು ಪ್ರಿಪರೇಷನ್ ಮಾಡ್ಕೊಳ್ತಾ ಇದೆಯಾ, ಸೊ ಹೌ ಟು ಇಂಟ್ರೊಡ್ಯೂಸ್ ದ ಕ್ವಶನ್ಸ್. ಹೇಗೆ ಕ್ವಶನ್ಸ್ ಗಳನ್ನ ಬಿಲ್ಡ್ ಮಾಡೋದು, ಹೇಗೆ ನಾನು ಕ್ವಶನ್ಸ್ ಗಳನ್ನ ಅವ್ರಿಗೆ ಕೇಳೋದು ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೇಕಾಗುತ್ತೆ, ವಿ ಆರ್ ಪ್ರಿಪರೇಷನ್ಸ್. ಅದನ್ನ ಏನ್ ಮಾಡ್ಕೊಳ್ಳಿ, ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ಇಂಟ್ರೊಡಕ್ಷನ್ ಸ್ಟೇಜ್. ಆಫ್ಟರ್ ದ ಇಂಟ್ರೊಡಕ್ಷನ್, ಸೊ ನೆಕ್ಸ್ಟ್ ಒನ್ ಇಸ್ ಡೆವಲಪಿಂಗ್ ದ report. So developing the report means as a persons they are expressing their feelings. ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಒಬ್ಬ ರೆಸ್ಪಾಂಡೆಂಟ್ಸ್ ಗೆ ಒಂದು ಕ್ವಶನ್ಸ್ ಗೆ ನಾನು ಆನ್ಸರ್ಸ್ ನ ಮಾಡ್ಬೇಕಾದ್ರೆ ಯು ಗಿವ್ ದ ಫ್ರೀ ಫೀಲಿಂಗ್ ಎಕ್ಸ್ಪೀರಿಯನ್ಸ್. ಅದು ಸೀನಿಯರ್ ಅಕ್ಕ ಕಾವ್ಯ ಅಂತ ಅವರು ಫೋನ್ ಮಾಡಿ ಕೇಳಿದ್ರು ನನಗೆ ಅದಂತ. ಮೇನ್ ಬ್ರಾಂಚ್ ಬಂದ್ರ ಏನು, ಮೇನ್ ಬ್ರಾಂಚ್ ಇಂದ ಏನಾರ ಈ ರೀತಿ ಬಂದಿದ್ಯಾ ಇನ್ಫಾರ್ಮೇಶನ್? Continue. So developing the report. The developing a report means what? I said we are expressing our feelings in the respondents. ಅಂದ್ರೆ ರೆಸ್ಪಾಂಡೆಂಟ್ಸ್ ಗಳಿಗೆ ಅವರ ಫೀಲಿಂಗ್ಸ್ ಗಳು, ಅಂದ್ರೆ ಅವರು ರಿಗಾರ್ಡಿಂಗ್ ಫ್ರಮ್ ದ ಪರ್ಟಿಕ್ಯುಲರ್ ಟಾಪಿಕ್, ಆ ಟಾಪಿಕ್ ರಿಲೇಟೆಡ್ ಆಗಿ ಅವ್ರು ಏನಾದ್ರು ಕ್ವಶನ್ಸ್ ಗಳು ಕೇಳೋದಾದ್ರೆ ಆ ಕ್ವಶನ್ಸ್ ಕೇಳೋದಕ್ಕೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಆಪ್ಷನ್ಸ್ ಕೊಡ್ಬೇಕಾಗುತ್ತೆ. ಸಮ್ ಟೈಮ್ ಆಸ್ ಎ ರಿಸರ್ಚ್ ನಾವ್ ಹೇಳಿದೀವಿ, ದ ಸ್ಟ್ರಕ್ಚರ್ಡ್ ಅನ್ಸ್ಟ್ರಕ್ಚರ್ಡ್ ಟೈಪ್ಸ್ ಆಫ್ ಕ್ವಶನ್ ಅದನ್ನ ಇಂಟರ್ವ್ಯೂ ಮಾಡ್ತಾ ಇದೀವಿ ಅಂತ. ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್ ಏನಾಗಿರುತ್ತೆ, ಬೇಸ್ಡ್ ಆನ್ ದ
ಯುವರ್ ಒಪಿನಿಯನ್ಸ್. ಅಂದ್ರೆ ನೀನು ಈಗ ನಾವೀಗ ಒಂದು ಕ್ವಶನ್ಸ್ ಕೇಳಿದೀನಿ, ಆ ಕೇಳಿರೋ ಕ್ವಶನ್ಸ್ಗೆ ನೀನ್ ಏನ್ ಮಾಡ್ತಿದ್ಯಪ್ಪ, ಆನ್ಸರ್ ಮಾಡ್ತಿದ್ಯಾ. ನೆಕ್ಸ್ಟ್ ಕ್ವಶನ್ ಹೇಗಿರುತ್ತೆ, ನೀನ್ ಮಾಡೋ ಆನ್ಸರ್ಸ್ ಮೇಲೆ ಏನಾಗಿರುತ್ತೆ, ಕ್ವಶನ್ಸ್ ಹ್ಯಾಸ್ ಟು ಬಿ ಅರೈಸ್ಡ್. ಯು ಕ್ಯಾನ್ ಸಿ ದ ನ್ಯೂಸ್ ಚಾನಲ್ಸ್ ದೇ ಆರ್ ಕಂಡಕ್ಟಿಂಗ್ ಇನ್ ದ ಇಂಟರ್ವ್ಯೂಸ್. ಅವ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಈ ಒಂದು ಕಾನ್ಸೆಪ್ಟ್ ನೀವು ನೋಡ್ತೀರಾ. ಅಲ್ಲಿ ಅವರು ಸಮ್ ಟೈಮ್ ಏನ್ ಮಾಡ್ತಾ ಇದ್ರೆ, ಡೆವಲಪಿಂಗ್ ರಿಪೋರ್ಟ್ಸ್ ಅಂದ್ರೆ ಅವರು ಫೀಲಿಂಗ್ಸ್ ಮೇಲೆ ಏನ್ ಮಾಡ್ತಾರೆ, ಅಗೇನ್ಸ್ಟ್ ಟು ದ ಕ್ವಶನ್ಸ್. ಅದ್ರ ಬೇಸಿಗೆ ಇಟ್ಕೊಂಡು ಏನ್ ಮಾಡ್ತಾ ಇದ್ವಿ, ವಿ ಆಸ್ಕಿಂಗ್ ದ ಕ್ವಶನ್ಸ್. ನೆಕ್ಸ್ಟ್ ಒನ್, ಹೇಳಿದಾರ ಅಂತ, ಅದಕ್ಕೆ ನನಗ್ ಗೊತ್ತಿಲ್ಲ ಅಂತ ಹೇಳ್ದೆ. ಅದಕ್ಕೆ ನಿಮ್ ಗ್ರೂಪ್ ನೋಡ್ನ ಕೇಳ್ಬಿಟ್ಟು ಹೇಳು ಅಂತ ಹೇಳಿದ್ರು. ಅದ್ರ ಏನ್ ಇನ್ಫಾರ್ಮೇಶನ್ ಅಂತ ಕೇಳ್ದೆ ಅವ್ರನ್ನ, ಅವ್ರಿಗೆ ಏನಾದ್ರು ಗೊತ್ತಿರುತ್ತೇನೋ ಅಂತ. ಹಲೋ, ಸ್ಟಾಪ್ ಟಾಕಿಂಗ್. Carrying the interview forwards. So carrying the interview forward means what? As a researcher, so they are asking some the questions of regarding from your topics. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಕ್ಯಾರಿಂಗ್ ಇಂಟರ್ವ್ಯೂ ಫಾರ್ವರ್ಡ್ ಅಂದ್ರೆ, ಸೊ ನೀನು ಒಂದು ಪ್ರೋಸೆಸ್ ಮಾಡ್ಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಔಟ್ಪುಟ್ಸ್, ವಾಟ್ ಆರ್ ದ ಔಟ್ಪುಟ್ಸ್ ವಿ ಆರ್ ಅಬ್ಸರ್ವ್ಡ್. ಸೊ ಸಮ್ ಟೈಮ್ ಯು ಆರ್ ಆಸ್ಕಿಂಗ್ ದ ಕ್ವಶನ್ಸ್, ದಟ್ ಆಸ್ಕಿಂಗ್ ದ ಕ್ವಶನ್ಸ್ ಸೊ ಯು ಕ್ಯಾನ್ ಶುಡ್ ಬಿ ರೆಕಾರ್ಡೆಡ್ ಫ್ರಮ್ ಯುವರ್ ಸೆಲ್ಫ್. ಅದನ್ನೇನ್ ಮಾಡ್ಬೇಕಾಗುತ್ತೆ, ನೀನು ಸ್ಟೋರೇಜ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್, ಸೊ ನೆಕ್ಸ್ಟ್ ನಾವು ನೋಡೋದ್ರಲ್ಲಿ ಏನಪ್ಪಾ ಅಂದ್ರೆ, ರೆಕಾರ್ಡಿಂಗ್ ದ ಇಂಟರ್ವ್ಯೂ. ರೆಕಾರ್ಡಿಂಗ್ ದ ಇಂಟರ್ವ್ಯೂ ಅಂದ್ರೆ ಏನು? ಸೊ ಈಗ ನೀವು ಒಬ್ಬನ ಕ್ವಶನ್ಸ್ ನ ಮಾಡ್ತಾ ಇದ್ದೀರಾ, ಆ ಕ್ವಶನ್ಸ್ ಅವ್ರು ನಿಮ್ಗೆ ಏನ್ ಮಾಡ್ತಾರೆ, ಆನ್ಸರ್ ಮಾಡ್ತಾರೆ. ಈ ಆನ್ಸರ್ ಮಾಡೋದ್ ಏನ್ ಮಾಡ್ಬೇಕಪ್ಪ, ನೀನು ಒಂದ್ ಕಡೆ ಏನ್ ಮಾಡ್ಬೇಕು, ರೆಕಾರ್ಡ್ ಮಾಡ್ಕೋಬೇಕು. ಯಾಕೆ ಅಂದ್ರೆ, ಸಪೋಸ್ ಆಫ್ಟರ್ ಯು ಸಬ್ಮಿಷನ್ ಆಫ್ ಯುವರ್ ರಿಪೋರ್ಟ್ಸ್, ಈ ರಿಪೋರ್ಟ್ ನ ಕೊಟ್ಟಾಗ ಸಮ್ ಪೀಪಲ್ ಆರ್ ಆಸ್ಕಿಂಗ್ ದ ಸಮ್ ಡೌಟ್ಸ್. ಸೊ ಅವ್ರು ನಿಮ್ಗೆ ಡೌಟ್ಸ್ ಗಳು ಕೇಳ್ತಾರೆ. ಅಂದ್ರೆ ನೀನು ನಿಜವಾಗ್ಲೂ ಕೂಡ ಯುವರ್ ಎಫರ್ಟ್ ಹಾಕಿ ನೀನ್ ಮಾಡಿದ್ವಿ ಕಲೆಕ್ಟ್. ಸೊ ಸಮ್ ಪೀಪಲ್ ಆರ್ ಏನ್ ಮಾಡ್ತಾ ಇದಾರೆ, ಆರ್ಬಿಟ್ರೈಸ್ಡ್ ಮೆಥಡ್ ಆಫ್ ಡೇಟಾ ಹ್ಯಾಸ್ ಟು ಬಿ ಕಲೆಕ್ಟೆಡ್. ಆರ್ಬಿಟ್ರ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಸೈಂಟಿಫಿಕ್ ಮೆಥಡ್ ಮಾಡ್ಬೇಕಾದವರು. ಆರ್ಬಿಟ್ರ್ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಬ್ಲೈಂಡ್ ಫೇತ್. ಅಂದ್ರೆ ಅವರೇ ಏನ್ ಮಾಡೋದು, ಅಸಂಪ್ಷನ್ಸ್ ಮಾಡ್ಕೊಬಿಡೋದು. ಈ ತರ ಸಿಚುವೇಶನ್ಸ್ ಇರುತ್ತೆ. ಹಾಗಾಗಿ ರೆಕಾರ್ಡಿಂಗ್ ದ ಇಂಟರ್ವ್ಯೂ ಅಂದ್ರೆ, ಸಪೋಸ್ ಯು ಆರ್ ಆಸ್ಕಿಂಗ್ ದ ಕ್ವಶನ್ಸ್ ಆಫ್ ಕನ್ಸ್ಯೂಮರ್ ಅವೇರ್ನೆಸ್, XYZ ಪ್ರಾಡಕ್ಟ್ ಅಂತ ತಗೊಂಡಾಗ, ಆ ಕನ್ಸ್ಯೂಮರ್ ಅವೇರ್ನೆಸ್ ಬಗ್ಗೆ ಅವ್ರು ಏನ್ ಮಾಡಿರ್ತಾರೆ, ದೇರ್ ಗಿವ್ ದೇರ್ ಫೀಲಿಂಗ್ಸ್. Why we have to purchase of this kind of product? So what is the usage of this kind of product? ಅನ್ನೋದ್ರ ಬಗ್ಗೆ ಅವ್ರು ಏನ್ ಮಾಡಿರ್ತಾರೆ, ಒಪಿನಿಯನ್ ಕೊಟ್ಟಿರ್ತಾರಲ್ಲ, ಶೇರ್ ಮಾಡಿರ್ತಾರಲ್ಲ. So the recording purpose of interview is very useful for each and everyone. ಏನಕ್ಕೆ, ಫರ್ದರ್ ಯು ಕ್ಯಾನ್ ದ ಸಬ್ಮಿಷನ್ ಆಫ್ ದ ರಿಪೋರ್ಟ್. ಆ ರಿಪೋರ್ಟ್ ನ ಸಬ್ಮಿಷನ್ ಮಾಡ್ಬೇಕಾದ್ರೆ ಈ ರೆಕಾರ್ಡಿಂಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ನಿನಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮತ್ತೆ ನಿನ್ನ ರಿಸರ್ಚ್ ಗೆ ಏನಾಗುತ್ತೆ, ಮೋರ್ ವೇಟೇಜಸ್. ಸೊ ದಟ್ ಶುಡ್ ಬಿ ಹ್ಯಾಸ್ ಟು ಬಿ ರೆಕಾರ್ಡಿಂಗ್ ಫ್ರಮ್ ದ ಇಂಟರ್ವ್ಯೂಸ್. ಅಂಡ್ ಆಫ್ಟರ್ ಇಸ್ ಕ್ಲೋಸ್ ದ ಇಂಟರ್ವ್ಯೂ. ದಟ್ ಮೀನ್ಸ್ ಕ್ಲೋಸಿಂಗ್ ದ ಇಂಟರ್ವ್ಯೂ ಅಂತಂದ್ರೆ, ಆಫ್ಟರ್ ಯು ಕಂಪ್ಲೀಷನ್ ಆಫ್ ಆಲ್ ಕೈಂಡ್ ಆಫ್ ಆಕ್ಟಿವಿಟೀಸ್. ಸೊ ಫೈನಲಿ ಕಮ್ ಟು ದ ಕನ್ಕ್ಲೂಷನ್. ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಸೇ ಥ್ಯಾಂಕ್ಸ್ ಆಗಿರ್ಬೋದು. ಸೊ ವಿ ಆರ್ ಗಿವಿಂಗ್ ದ ಮಚ್ ಆಫ್ ಟೈಮ್ ಫಾರ್ ಯುವರ್ ಇಂಟರ್ವ್ಯೂ. ಅಂದ್ರೆ ನಮ್ಗೆ ಬಹಳಷ್ಟು ಸಮಯ ನೀವು ಕೊಟ್ಟಿದ್ದೀರಾ ಅಂತ ಏನೋ ಒಂದು ನೀವೇನ್ ಮಾಡ್ತಾ ಇದ್ರ, ಎಂಡ್ ಆಫ್ ದ ಸೆಷನ್. ಸೊ ಹೇಗೆ ನಾವು ಒಂದು ವೋಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ತೀವೋ, ದಿಸ್ ಇಸ್ ದ ಒನ್ ಆಫ್ ದ ಮೆಥಡ್ ವಿ ಆರ್ ಫಾಲೋಡ್ ಬೈ ದ ಇಂಟರ್ವ್ಯೂ ಪ್ರೋಸೆಸ್. ಫೈನಲಿ ವಿ ಕ್ಯಾನ್ ಸೇ ಥ್ಯಾಂಕ್ಸ್. ದಟ್ ಇಸ್ ಕಾಲ್ಡ್ ಕ್ಲೋಸ್ ದ ಇಂಟರ್ವ್ಯೂ. ಅಂದ್ರೆ ಆ ಇಂಟರ್ವ್ಯೂ ಪ್ರೋಸೆಸ್ ಏನಾಗಿದೆ, ಅಲ್ಲಿಗೆ ಕಂಪ್ಲೀಟ್ ಆಗಿದೆ. ದೀಸ್ ಆರ್ ದ ಇಂಟರ್ವ್ಯೂ ಪ್ರೋಸೆಸ್. ಸೊ ಹಿಯರ್ ಲಾಟ್ ಆಫ್ ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ, ಇಷ್ಟು ರೀತಿಯ ಪ್ರೋಸೆಸ್ ನಾವು ನೋಡ್ತಾ ಇದೀವಿ. ಅಂದ್ರೆ ಒಬ್ಬ ಇಂಟರ್ವ್ಯೂಯರ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ದೇ ಆರ್ ಫಾಲೋಡ್ ದ ದಿಸ್ ಕೈಂಡ್ ಆಫ್ ಪ್ರೋಸೆಸ್. ಒಂದೇನ್ ಮಾಡ್ಬೇಕು, ಫಸ್ಟ್ ಒಂದು ಪ್ರಿಪರೇಷನ್ಸ್ ಮಾಡ್ಕೊಳ್ಬೇಕು. ಆಫ್ಟರ್ ದ ಪ್ರಿಪರೇಷನ್ಸ್ ಫಾರ್ ಇಂಟ್ರೊಡಕ್ಷನ್ ಅಂಡ್ ಡೆವಲಪಿಂಗ್ ದ ರಿಪೋರ್ಟ್ ಅಂಡ್ ಕ್ಯಾರಿಂಗ್ ದ ಇಂಟರ್ವ್ಯೂ ಫಾರ್ವರ್ಡ್ಸ್, ರೆಕಾರ್ಡಿಂಗ್ ದ ಇಂಟರ್ವ್ಯೂ, ಲಾಸ್ಟ್ ಒನ್ ಕ್ಲೋಸಿಂಗ್ ದ ಇಂಟರ್ವ್ಯೂ. These are the following process you are conducting from the your research. It is called method of interview process. Next one, merits of interview. Now interview ಮಾಡೋದ್ರಿಂದ ಆಗ್ತಕ್ಕಂಥ advantages. Merits. What are the merits? First one, the interview methods of data collection is often the fast and cheap. ಅಂದ್ರೆ ನೋಡಿ, ಇಂಟರ್ವ್ಯೂ ಮೆಥಡ್ ಮಾಡೋದ್ರಿಂದ ಏನಾಗ್ತಾ ಇದೆ, ನಿಮಗೆ you can get the data from very easy and fast. ಏನಕ್ಕೆ, you can asking on the spot you get the information. ನೀವೊಂದು ಆನ್ ದ ಸ್ಪಾಟ್ ನಲ್ಲಿ ಏನ್ ಮಾಡ್ತಾ ಇದ್ದೀರಾ, ಇನ್ಫಾರ್ಮೇಶನ್ಸ್ ತಗೊಳ್ತಾ ಇದ್ದೀರಾ. ಆನ್ ಸ್ಪಾಟ್ ಇನ್ಫಾರ್ಮೇಶನ್ಸ್ ಆಗಿರೋದು ಏನಾಗುತ್ತೆ, ನಿಮಗೆ ಫಾಸ್ಟ್ ಡೇಟಾ ಸಿಗುತ್ತೆ. ಅಂಡ್ ಇಟ್ ಇಸ್ ಆಲ್ಸೋ ಚೀಪ್. ವೈ ಇಟ್ ಇಸ್ ನಾಟ್ ಚೀಪ್, ವಿ ಆರ್ ನಾಟ್ ಪ್ರಿಪರೇಷನ್ ಆಫ್ ಎನಿ ಕೈಂಡ್ ಆಫ್ ಕ್ವಶನ್ಸ್ ಇನ್ ದ ಪೇಪರ್. ಅಂದ್ರೆ ಯಾವ್ದೇ ಒಂದು ಪೇಪರ್ ನ ಪ್ರಿಂಟ್ ಔಟ್ ಹಾಕಿ ಕ್ವಶನರಿ ಮೆಥಡ್ ನ ಮಾಡಿ ಅದು ಕ್ವಶನ್ಸ್ ಕೇಳೋದೋ ಇಲ್ಲ.
just we are interaction between the one 5 or 10 minutes, and during this 5 or 10 minutes you get the data from it is very cheap. That is called we can using of the fast and cheapest method of data collection in the interview. Next, continue. This method is brings the respondents who supplies the information and client who is use closer. Andre ಇಲ್ಲಿ ನನಗೆ ರೆಸ್ಪಾಂಡೆಂಟ್ಸ್ ಏನಾಗ್ತಾ ಇದ್ದಾರೆ, ಅವ್ರು ಕೊಡ್ತಕ್ಕಂಥ ಇನ್ಫಾರ್ಮೇಶನ್ ಏನಾಗಿದೆ, ಇಟ್ ಇಸ್ ಯಾರಿಂದ ತಗೋಬೇಕು, ಹೇಗೆ ತಗೋಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಏನ್ ಮಾಡೋದು, ಕನ್ಸ್ಯೂಮರ್ ಅವೇರ್ನೆಸ್ ಅಂತ ತಗೊಂಡಾಗ ವಿ ಕಂಡಕ್ಟೆಡ್ ಫ್ರಮ್ ದ ಇಂಟರ್ವ್ಯೂ ಫ್ರಮ್ ದ ಡೀಲರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಈ ಸಪ್ಲೈಯರ್ಸ್ ಗಳಾಗಿರ್ಬೋದು, ಅಥವಾ ಕ್ಲೈಂಟ್ಸ್ ಆಗಿರ್ಬೋದು, ಯೂಸ್ ಮಾಡ್ತಾ ಅಂತಾರೋ ಇದು, ಅಥವಾ ರಿಟೇಲರ್ಸ್ ಆಗಿರ್ಬೋದು. ಸೊ ದೀಸ್ ಪರ್ಸನ್ಸ್ ವಿ ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್ ಫ್ರಮ್ ದ ವೆರಿ ಈಸಿಲಿ. Next, continue. This method is quite flexible because the different questions are asked according to the respondent's attitude and participation. So, so this method I use it's quite flexible. How it quite flexible? So in this method we can using, so it is a questions ಕೇಳಬೇಕಾದ್ರೆ ಏನು ಮಾಡಬಹುದಪ್ಪ ಅಂದ್ರೆ ಆ ಕ್ವೆಶ್ಚನ್ಸ್ ಗಳನ್ನ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅಥವಾ ಕ್ವೆಶ್ಚನ್ಸ್ ಗಳಲ್ಲಿ ಏನಾದರೂ ಮಾಡಿಫಿಕೇಶನ್ಸ್ ಗಳನ್ನ ಸಣ್ಣ ಪುಟ್ಟ ಚೇಂಜಸ್ ಗಳು ಇದ್ದಾಗ ಏನ್ ಮಾಡಬಹುದು, flexibility. And because of the different questions are asking according to the respondents audience, ಅಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ಸ್ ಇದೆ, ಏನಂದ್ರೆ ರೆಸ್ಪಾಂಡೆಂಟ್ಸ್ ಗಳಿಗೆ ನೀವು ಅವ್ರ ಬೇಸ್ಡ್ ಆನ್ ದಟ್ ಆಟಿಟ್ಯೂಡ್ಸ್ ಮೇಲೆ ಏನ್ ಮಾಡ್ಬೋದು, ನೀವು ಕ್ಯಾನ್ ಅರೈಸ್ ದ ಕ್ವಶನ್ಸ್. This is also one of the advantages of their using of the interview method. The last one, two findings that emerge in forms which is fully ಅಂಡರ್ಸ್ಟ್ಯಾಂಡಬಲ್ ಟು ದ ಕ್ಲೈಂಟ್ಸ್. ಈ ಮೆಥಡ್ ನ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ಈ ನಾವು ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ಸ್ ಏನು ತಗೋಬೇಕಂತ ಅನ್ಕೊಂಡಿದ್ದೀನೋ ಅದನ್ನ ಕ್ಲೈಂಟ್ಸ್ ಗಳು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಏನಕ್ಕೆ, ಸೊ ಸಪೋಸ್ ಯುವರ್ ರೆಸ್ಪಾಂಡೆಂಟ್ಸ್ ಆರ್ ಡಿಜಿಟಲ್ ಯಾವುದೋ ಇಲಿಟ್ರೇಚರ್ಸ್ ಆಗಿರ್ಬೋದು, ಅಥವಾ ಕೆಲವು ಲಿಟ್ರೇಚರ್ಸ್ ಆಗಿದ್ರು ಕೂಡ ಕ್ವಶನ್ಸ್ ಗಳು ಅರ್ಥ ಆಗದೆ ಇರ್ಬೋದು. ನೀವು ಪೇಪರ್ ನಲ್ಲಿ ಕೊಟ್ಟಾಗ ಆ ಕ್ವಶನ್ಸ್ ಗಳು ಅರ್ಥ ಮಾಡ್ಕೊಳಕ್ ಅವ್ರಿಗೆ ಆಗದೆ ಇರ್ಬೋದು. ಸಪೋಸ್ ಯುವರ್ ರಿಸರ್ಚ್ ಇಸ್ ರಿಲೇಟೆಡ್ ಫಾರ್ ದ ಗವರ್ಮೆಂಟ್ಸ್ ವುಮೆನ್ ವರ್ಕರ್ಸ್ ಆಗಿರ್ಬೋದು, ಅಥವಾ ಯಾವ್ದೋ ಹೌಸ್ ವರ್ಕರ್ಸ್ ಆಗಿರ್ಬೋದು. ಸೊ ಲೇಬರ್ ಕ್ಲಾಸ್ ಆಫ್ ರಿಸರ್ಚ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಈ ಎಲ್ಲ ಕ್ಯಾಟಗರಿ ಆಫ್ ದ ಪೀಪಲ್ಸ್ ಗಳು ನೀವು ಕೆಲವೊಂದು ಕ್ವಶನ್ಸ್ ನ ಇಂಗ್ಲಿಷ್ ನಲ್ಲೋ ಅಥವಾ ಯಾವ್ದೋ ಒಂದು ರೈಟಿಂಗ್ ಫಾರ್ಮೆಟ್ ನಲ್ಲಿ ಕೊಟ್ಟಾಗ ದೇ ಕೆನಾಟ್ ಬಿ ಎಕ್ಸ್ಪ್ಲೈನ್, ದೇ ಕೆನಾಟ್ ಬಿ ಅಂಡರ್ಸ್ಟ್ಯಾಂಡ್. ಅವ್ರು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆನ್ ದಟ್ ಟೈಮ್ ವೆನ್ ಯು ಯೂಸಿಂಗ್ ಆಫ್ ದ interview method, you can face to face, andre you can asking the question in your mother tongue, means Kannada agirbodu, English agirbodu, and some kind of other languages. You can easy to convey the respondents, andre yaar clients idaro ಅವ್ರಿಗೆ ನೀವೇನ್ ಮಾಡ್ಬೋದು, ಈಸಿಯಾಗಿ ಕ್ವಶನ್ಸ್ ಗಳನ್ನ ಅರ್ಥ ಮಾಡಿಸಬಹುದು. ಅರ್ಥ ಮಾಡಿಸೋ ಮುಖಾಂತರ ಏನ್ ಮಾಡ್ಬೋದು, you get the results. This is the one of the best method for your data collection. So interview. Next, continue. What are the demerits of interview? See, it does not indicate how expensive and attitude experienced by the participants. Not it indicates the how much extensive and attitude of expressed by the participants. Andre we cannot judge how the attitude of an respondents and the participants ಏನidano ಅವನ intensity ಏನಿದೆ, ಅವನ mindset ಏನಿದೆ ನಾವು we cannot be easy to understand. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಕೆಲವರು ಆನ್ಸರ್ ಮಾಡ್ಬೋದು, ಕೆಲವರು ಆನ್ಸರ್ಸ್ ನ ಮಾಡ್ದೇನೆ ಇರ್ಬೋದು. ಸೊ ದಟ್ ಇಸ್ ಒನ್ ಆಫ್ ದ ಮೇಜರ್ ರೀಸನ್. ಅಂಡ್ ನೆಕ್ಸ್ಟ್ ಒನ್, ದ ಡೇಟಾ ಇಸ್ ನಾಟ್ ಅಟ್ ಆಲ್ ಪ್ರಾಜೆಕ್ಟಬಲ್. ಅಂದ್ರೆ ಈ ಡೇಟಾಗಳಿಂದ ನಮಗೆ ಎಲ್ಲಾ ತರದ ರಿಸರ್ಚ್ಗೂ ಇದು ಸೂಟಬಲ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ದ ಡಿಪೆಂಡಿಂಗ್ ಅಪಾನ್ ಯುವರ್ ಟಾಪಿಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಈ ಎಲ್ಲಾ ಪ್ರಾಜೆಕ್ಟ್ಗಳು ಅಂದ್ರೆ ಎಲ್ಲಾ ರಿಸರ್ಚ್ಗಳಿಗೂ ಕೂಡ ಈ ಇಂಟರ್ವ್ಯೂ ಮೆಥಡ್ ಇಸ್ ನಾಟ್ ಸೂಟಬಲ್ ಅಂತ ಹೇಳ್ತಾ ಇದ್ವಿ. ನೆಕ್ಸ್ಟ್ ಒನ್, this method of data collection cannot be cover large areas. Yes, this is the major disadvantages of the we are conducting of the interview method. See, interview method na ನಾವು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ we take the much time. ಯಾಕಂದ್ರೆ suppose my respondents is 100 respondents ಗೂ ನಾನು ಇಂಟರ್ವ್ಯೂ ಮಾಡೋದಕ್ಕೆ ಹೋದಾಗ it's take a long durations. So that is the major disadvantages. ಏನಕ್ಕೆ, my research has to be certain period is limited. So ನಾನು 1 month or 2 months ಅಲ್ಲಿ ನಾನು ಪ್ರಾಜೆಕ್ಟ್ ನ ಮಾಡ್ಬೇಕಾಗಿದೆ, ರಿಸರ್ಚ್ ಮಾಡ್ಬೇಕಾಗಿದೆ. Suppose when I conducting the interview, it is an expanded from the more than 2 months. So 2-3 ತಿಂಗಳಿಗಿಂತ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಏನ್ ಮಾಡ್ಬೇಕಾಗುತ್ತೆ, ಆಸ್ ಅ ರಿಸರ್ಚರ್ ದಿಸ್ ಮೆಥಡ್ ಇಸ್ ನಾಟ್ ಸೂಟಬಲ್ ಫಾರ್ ದ ಲಾರ್ಜ್ ಕವರೇಜ್ ಏರಿಯಾಸ್. ಅಂದ್ರೆ ಈಗ ನಾನು ಒಂದು 10,000ನೋ ಅಥವಾ 500 ಅಥವಾ 1,000ನೋ ರೆಸ್ಪಾಂಡೆಂಟ್ಸ್ ಇಟ್ಕೊಂಡು ನಾನು ಈ ಒಂದು ಇಂಟರ್ವ್ಯೂ ಮೆಥಡ್ ನ ಮಾಡೋದಕ್ಕಾಗಲ್ಲ.
ಒಂದು 10, 20, 50 ಆದಾಗ ಏನ್ ಮಾಡ್ಬೋದು, ಕ್ಯಾನ್ ಪಾಸಿಬಲ್ ಟು ಕಂಡಕ್ಟಿಂಗ್ ಫಾರ್ ದ ಇಂಟರ್ವ್ಯೂ ಮೆಥಡ್ಸ್. ನೀವೇನಾದ್ರೂ ಲಾರ್ಜ್ ಸ್ಯಾಂಪಲ್ ಸೈಜ್ ನ ತಗೊಂಡಾಗ 500, 1000 ಈ ತರ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಇಟ್ಸ್ ಟೇಕ್ಸ್ ಎ ಮಚ್ ಟೈಮ್. ಸೊ ಮಚ್ ಟೈಮ್ ತಗೊಳ್ಳೋದ್ರಿಂದ ಏನ್ ಮಾಡ್ತಾ ಇದೀವಿ, ನಮ್ಗೆ ಇಲ್ಲಿ ಲಾರ್ಜ್ ಕ್ಯಾಟಗರಿ ಆಫ್ ದ ಪೀಪಲ್ ನ ನಾವು ಮೀಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇನ್ ದಿಸ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಕೆನಾಟ್ ಕವರ್ ಲಾರ್ಜ್ ಏರಿಯಾಸ್. ಸೊ ಒಂದು ನಾನು ಫುಲ್ ಕರ್ನಾಟಕನೇ ನಾನು ಸ್ಟಡಿ ಮಾಡೋದಕ್ಕಾಗೋದಿಲ್ಲ, ಅಥವಾ ಒಂದು ಡಿಸ್ಟ್ರಿಕ್ಟ್ ನೇ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಇಟ್ಸ್ ಎ ಟೇಕ್ ಆಫ್ ದ ಲಾಂಗ್ ಟೈಮ್ ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ಒನ್, ಮೋಸ್ಟ್ ಆಫ್ ದ ರಿಸಲ್ಟ್ ಡಿಪೆಂಡ್ಸ್ ಆನ್ ದ ಮ್ಯಾಟರ್. ಇಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಮಾಡ್ರೇಟ್ ಅಂದ್ರೆ ರಿಸಲ್ಟ್ ಏನಾಗ್ತಾ ಇದೆ ಇಲ್ಲಿ ನಮ್ಗೆ ಒಂದೇ ತರ ಇರೋದಿಲ್ಲ, ಏನಾಗ್ತಾ ಇದೆ ಚೇಂಜಸ್ ಆಗ್ತಾ ಇದೆ. ಏನಕ್ಕೆ? ದ ಇಂಟರ್ವ್ಯೂ ಮೆಥಡ್ ವಿ ಆರ್ ಫಾಲೋಯಿಂಗ್ ದಿಸ್ ಮೆಥಡ್ ಆಫ್ ಡಿಪೆಂಡಿಂಗ್ ಆಫ್ ದ ಕ್ಲೈಂಟ್ಸ್ ಆಟಿಟ್ಯೂಡ್ಸ್, ಅಂದ್ರೆ ರೆಸ್ಪಾಂಡೆಂಟ್ಸ್ ಆಟಿಟ್ಯೂಡ್. ರೆಸ್ಪಾಂಡೆಂಟ್ಸ್ ಆಟಿಟ್ಯೂಡ್ಸ್ ಇರೋದ್ರಿಂದ ಏನಾಗ್ತಾ ಇದೆ, ಇಲ್ಲಿ ಬರ್ತಕ್ಕಂಥದ್ದು ನಮಗೆ ರಿಸಲ್ಟ್ಸ್ ಏನಾಗ್ತಾ ಇದೆ, ಮಾಡರೇಟೆಡ್ ಆಗ್ತಾ ಇದೆ. ಅಂದ್ರೆ ಒಂದೇ ತರ ನಮಗೆ ಒಬ್ಬರ ಮೇಲೆ ಕ್ವಶನ್ಸ್ ಕೇಳೋದಂಗೆ ಇನ್ನೊಬ್ಬರ ಮೇಲೆ ಕೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಬಿಕಾಸ್ ಆಫ್ ದೇರ್ ಆಟಿಟ್ಯೂಡ್ಸ್. ದಿಸ್ ಇಸ್ ದ ಮೇಜರ್ ಡಿಸ್ಅಡ್ವಾಂಟೇಜಸ್ ಆಫ್ ದ ವಿ ಆರ್ ಕಂಡಕ್ಟಿಂಗ್ ಆಫ್ ದ interview method. So the interview is one of the good method of data collection in the primary, but it takes a much time. So interview is one of the good research data collection ಅಲ್ಲಿ ನಮಗೆ primary data collection ಅಲ್ಲಿ, but ಆದ್ರೆ it is not suitable for the large areas. So ಇದು ಲಾರ್ಜ್ ಏರಿಯಾನ ನಾನು ಸ್ಟಡಿ ಮಾಡೋದಕ್ಕೆ ಹೋದಾಗ ಇಟ್ಸ್ ನಾಟ್ ಎ ಪಾಸಿಬಲ್. ಇಟ್ ಇಸ್ ಸೂಟಬಲ್ ಓನ್ಲಿ ಫಾರ್ ದ ಲಿಮಿಟೆಡ್. ಫಾರ್ ಎಕ್ಸಾಂಪಲ್, ಇನ್ ಯುವರ್ ಕ್ಲಾಸ್ ರೂಮ್ ಸ್ಟಡಿ, in your college study. So on the one geographical area has to be limited. So respondents is limited. On that time, it can be possible to conducting in your research. So when your research has to be expanded, the more number of area has to be covered. On that time, it not be possible. Okay. So interview ಅನ್ನೋದು ಒಂದು ಬಹಳ ಉತ್ತಮವಾದಂತ ಒಂದು ಪ್ರೈಮರಿ ಡೇಟಾ ಕಲೆಕ್ಷನ್ ಆಗಿದೆ. ಆದ್ರೆ ಇದರ ಮುಖ್ಯ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ, ಲಾರ್ಜ್ ಪಾಪ್ಯುಲೇಷನ್ ಅಂದ್ರೆ ಲಾರ್ಜ್ ಸ್ಕೇಲ್ ಆಫ್ ಸ್ಯಾಂಪಲ್ ಸೈಜ್ ಇಟ್ಕೊಂಡಾಗ ನಾವು ಇದು ರಿಸರ್ಚ್ ನಾವೇನ್ ಮಾಡೋದಕ್ಕೆ ಆಗೋದಿಲ್ಲ. ಏನಿಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ, ಅಲ್ಲಿ ಇಂಟರ್ವ್ಯೂ ಅನ್ನೋದೇನಾಗುತ್ತೆ, ಇಟ್ಸ್ ಟೇಕ್ ಸೋ ಮಚ್ ಆಫ್ ಟೈಮ್. ಸೊ ನಿಮ್ಗೆ ಕ್ಯಾನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಸ್ಕೂಲ್ ಡೇಸ್, ನಿಮ್ಗೆ ಒಂದು ಎಕ್ಸಾಮ್ ಬರೀರಿ ಅಂದ್ರೆ 3 hours ನಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಗಳು ಬರೆದೊಟ್ಟೋಗ್ಬಿಡ್ತೀರಾ. ಅದೇನೇನ ನಾನು ನಿಮಗೆ ಕ್ಲಾಸ್ ರೂಮ್ ಮೇಲೆ ಸೆಮಿನಾರ್ ಮಾಡಿ ಅಂದಾಗ ಏನಾಗುತ್ತೆ, ಇಟ್ಸ್ ಟೇಕ್ 15 days ಆರ್ 10 days, 10-15 ದಿನ ನಾನು ತಗೊಳ್ತೀನಿ ಸೆಮಿನಾರ್ ಮಾಡಿಸೋದಕ್ಕೆ. ಅದೇ ಟೆಸ್ಟ್ ಬರೀರಿ ಅಂದ್ರೆ ಜಸ್ಟ್ 3 hours ಆಲ್ ಸ್ಟೂಡೆಂಟ್ಸ್ ಆರ್ ಕಂಪ್ಲೀಟೆಡ್ ದೇರ್ ಟೆಸ್ಟ್. 3 hour ನಲ್ಲಿ ಎಲ್ಲರೂ ಕೂಡ ಟೆಸ್ಟ್ ಎಕ್ಸಾಮ್ ನ ಬರೆದು ಮುಗಿಸ್ಬಿಡ್ತೀರಾ. ಅದೇ ನಾನು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ಇಂಟರಾಕ್ಟ್ ಮಾಡೋದಕ್ಕೆ ಹೋದಾಗ, ಎಕ್ಸಾಂಪಲ್ ಆಫ್ ಯುವರ್ ಸೆಮಿನಾರ್, ಆನ್ ದಟ್ ಟೈಮ್ ಏನಾಗ್ತಾ ಇದೆ, ಇಟ್ ಗಿವ್ಸ್ ಎ ಮೋರ್ ನಂಬರ್ ಆಫ್ ಟೈಮ್ಸ್. when you take off more number of times, we cannot be ರಿಸರ್ಚ್ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಪೆಂಡ್ ಆಗ್ಬಿಡುತ್ತೆ, ಡ್ಯೂರೇಷನ್ ಜಾಸ್ತಿ ಆಗ್ಬಿಡುತ್ತೆ. ಡ್ಯೂರೇಷನ್ ಜಾಸ್ತಿ ಆದಾಗ ಏನ್ ಮಾಡ್ತಾರೆ, ನಂಬರ್ ಆಫ್ ಏರಿಯಾಸ್ ಏನಾಗ್ಬಿಡುತ್ತೆ, ಲಿಮಿಟ್ ಆಗ್ಬಿಡುತ್ತೆ. ದಿಸ್ ಇಸ್ ದ ಮೇಜರ್ ಡಿಸ್ಅಡ್ವಾಂಟೇಜಸ್ ಆಫ್ ವಿ ಆರ್ ಕಂಡಕ್ಟಿಂಗ್ ಆಫ್ ದ ಇಂಟರ್ವ್ಯೂ ಮೆಥಡ್. ಓಕೆ, ಥ್ಯಾಂಕ್ ಯು ಎವ್ರಿ ಒನ್.